ಇತ್ತ ನಟ ದರ್ಶನ್ ಅಭಿಮಾನಿಗಳ ಮಧ್ಯೆ ಜಟಾಪಟಿ ನಡೀತಾ ಇದ್ರೆ ಅತ್ತ ನಟ ದರ್ಶನ್ ಟೆಂಪಲ್ ರನ್ ನಲ್ಲಿ ಬಿಸಿಯಾಗಿದ್ದಾರೆ. ಅಸ್ಸಾಂನ ಕಾಮಾಖ್ಯ ದೇವಿ ದರ್ಶನ ಪಡೆದಿದ್ದಾರೆ. ನಟ ದರ್ಶನ್ ಪತ್ನಿ ಸಮೇತ ಹೋಗಿದ್ದಾರೆ. ಅಸ್ಸಾಂನ ಕಾಮಾಖ್ಯ ದೇವಿ ದರ್ಶನ ಪಡೆದಂತಹ ಕಾಟೇರ ಶಕ್ತಿ ದೇವತೆ ಪೀಠ ಸಂಕಷ್ಟದಿಂದ ಪಾರಾಗಲು ದರ್ಶನ್ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರಾ? ಡೆವಿಲ್ ಸಿನಿಮಾ ಶೂಟಿಂಗ್ ಬಳಿಕ ಟೆಂಪಲ್ ರನ್ ನಲ್ಲಿ ಬಿಸಿಯಾಗಿದ್ದಾರೆ ನಟ ದರ್ಶನ್. ಕುಟುಂಬ ಸಮೇತ ಹೋಗ್ತಾ ಇದ್ದಾರೆ ಟೆಂಪಲ್ಸ್ಗಳಿಗೆ. ಅಸ್ಸಾಂನ ಗುವಾಹಟಿಯ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ದೇಗುಲದ ರೌಂಡ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಟ ದರ್ಶನ್ ಮತ್ತು 7 ಜನ ಪ್ರಮುಖ ಆರೋಪಿಗಳ ಗ್ಯಾಂಗ್ನ ಭವಿಷ್ಯ ನಿರ್ಧಾರ ಆಗಬೇಕಾಗಿದೆ ಸುಪ್ರೀಂನಲ್ಲಿ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಒಂದು ಮನವಿಯನ್ನು ಸಲ್ಲಿಸಿತ್ತು, ಹೈಕೋರ್ಟ್ ಕೊಟ್ಟಂತಹ ಬೇಲ್ ರದ್ದಾಗಬೇಕು ಅನ್ನುವಂತಹ ಕಾರಣಕ್ಕೆ. ಮತ್ತು ಸುಪ್ರೀಂನಲ್ಲಿ ಆ ಒಂದು ಮಧ್ಯಂತರ ಅರ್ಜಿಯ ವಿಚಾರಣೆ ನಡೆಯುವಾಗಲೂ ಕೂಡ ಸುಪ್ರೀಂ ಗರಂ ಆಗಿತ್ತು ಹೈಕೋರ್ಟ್ ಮೇಲೆ, ಯಾವ ರೀತಿಯಾಗಿ ತಾವು ಬೇಲ್ ಕೊಟ್ರಿ, ಇಷ್ಟೆಲ್ಲ ಸಾಕ್ಷ್ಯಾಧಾರಗಳಿದ್ರೂ ಕೂಡ ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಸುಪ್ರೀಂ ಬಹಳ ಕ್ಲಿಯರ್ ಆಗಿ ಹೇಳಿತ್ತು ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ಮಾಡಲ್ಲ ಅಂತ. ಸೊ ಯಾವ ಕ್ಷಣದಲ್ಲಿ ಬೇಕಾದರೂ ಬೇಲ್ ಕ್ಯಾನ್ಸಲ್ ಆಗಬಹುದು. ಬರುವಂಥ ದಿನಗಳಲ್ಲಿ ಬರುವಂಥ ಒಂದು ತೀರ್ಪಿನ ಮೇಲೆ ದರ್ಶನ್ ಅವರು ಟೆನ್ಷನ್ ಆಗಿದ್ದಾರೆ. ಜೊತೆಗೆ ಇತ್ತ ನಟಿ ರಮ್ಯಾ ಅವರು ಮತ್ತು ಇವರ ಅಭಿಮಾನಿಗಳ ಮಧ್ಯೆ ಜಟಾಪಟಿ ನಡೀತಾ ಇದೆ. ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಡೆವಿಲ್ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಬಂದು ಪತ್ನಿಯ ಸಮೇತ ಕುಟುಂಬದ ಸಮೇತ ನಟ ದರ್ಶನ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಕಾಮಾಖ್ಯ ದೇವಿ ಶಕ್ತಿಪೀಠ ಅಸ್ಸಾಂನ ಗುವಾಹಟಿಯ ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ನಟ ದರ್ಶನ್ ಕುಟುಂಬ ಸಮೇತ. ಒಟ್ಟಾರೆ ಅವರಿಗೂ ಕೂಡ ಯಾವ ರೀತಿಯಾದಂಥ ಟೆನ್ಷನ್ ಇದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.